ದೇಶದ ಪ್ರಾದೇಶಿಕ ರಾಜಕೀಯ ಪಕ್ಷಗಳ ಪೈಕಿ ಭಾರತೀಯ ರಾಷ್ಟ್ರ ಸಮಿತಿ BRS 685.5 ಕೋಟಿ ರೂಪಾಯಿಗಳ ಆದಾಯದೊಂದಿಗೆ ಅಗ್ರಸ್ಥಾನವನ್ನ ಗಳಿಸಿದೆ. ಹೀಗಂತ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ವರದಿಯನ್ನ ತಿಳಿಸಿದೆ. ಈ ಪೈಕಿ ಟಿಡಿಪಿ 2023-2024 ಹಣಕಾಸು ವರ್ಷದಲ್ಲಿ ತೀವ್ರ ಆದಾಯ ಏರಿಕೆಯನ್ನ ದಾಖಲಿಸಿದೆ. 285.7 ಕೋಟಿ ರೂಪಾಯಿ ಗಳಿಸಿದಂತಹ ದೇಶದ ನಾಲ್ಕನೆಯ ಶ್ರೀಮಂತ ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮಿದೆ. ಇತ್ತೀಚೆಗೆ ಅಧಿಕಾರಕ್ಕೆ ಬಂದಂತಹ ಟಿಡಿಪಿ 2022-2023 ಹಣಕಾಸು ವರ್ಷದಲ್ಲಿ 63.9 ಕೋಟಿ ರೂಪಾಯಿ ಗಳಿಸಿದ್ದನ್ನ ಹೋಲಿಸಿದ್ರೆ ಅದು 3ರಷ್ಟು ಹೆಚ್ಚಳವಾಗಿದೆ. ಈ ಮೂಲಕ ದಾಖಲಾದಂತಹ ದೇಣಿಗೆಗಳ ಸಂಖ್ಯೆಯಲ್ಲಿ ಕೂಡ ಟಿಡಿಪಿ ಅಗ್ರಸ್ಥಾನದಲ್ಲಿದೆ ಅಂತ ವರದಿ ಉಲ್ಲೇಖಿಸಿದೆ. ಈಗ ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ ಕೂಡ ತನ್ನ ಆದಾಯದಲ್ಲಿ ಏರಿಕೆಯನ್ನ ಕಂಡಿದ್ದು ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದ್ರೆ 1.6 ಪಟ್ಟು ಹೆಚ್ಚಾಗಿ 191 ಕೋಟಿ ರೂಪಾಯಿಯನ್ನ ಗಳಿಸಿದೆ. ಇನ್ನು ಬೇರೆ ಬೇರೆ ಪ್ರಮುಖ ಪ್ರಾದೇಶಿಕ ಪಕ್ಷಗಳ ಆದಾಯದ ಬಗ್ಗೆ ನೋಡೋದಾದ್ರೆ ಭಾರತೀಯ ರಾಷ್ಟ್ರ ಸಮಿತಿ 685.5 ಕೋಟಿ ಆದಾಯ ಮಾಡಿ ಅಗ್ರಸ್ಥಾನದಲ್ಲಿದೆ. ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ 646 ಕೋಟಿ ಆದಾಯದೊಂದಿಗೆ ಎರಡನೇ ಸ್ಥಾನದಲ್ಲಿದೆ. ಬಿಜೆಡಿ 297 ಕೋಟಿ, ಟಿಡಿಪಿ 285.7 ಕೋಟಿ, ವೈಎಸ್ಆರ್ ಕಾಂಗ್ರೆಸ್ ಪಾರ್ಟಿ 191 ಕೋಟಿ ಆದಾಯದೊಂದಿಗೆ ನಂತರದ ಸ್ಥಾನದಲ್ಲಿವೆ. ಇನ್ನು ಈ ಮಧ್ಯೆ ರಾಜ್ಯದ ಉಪಮುಖ್ಯಮಂತ್ರಿಯಾದಂತಹ ಪವನ್ ಕಲ್ಯಾಣ್ ಸ್ಥಾಪಿಸಿದಂತಹ ಜನಸೇನಾ ಪಕ್ಷ 2023-2024 ಹಣಕಾಸು ವರ್ಷಕ್ಕೆ ಸಂಬಂಧಿಸಿದ ಆದಾಯ ಹಾಗೂ ವೆಚ್ಚದ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿಲ್ಲ ಎಂಬುದು ಈಗ ಗಮನ ಸೆಳೆಯುವಂತಹ ಸಂಗತಿಯಾಗಿರುವಂತದ್ದು. ಇನ್ನು 2013ರಲ್ಲಿ ಸ್ಥಾಪಿತವಾದಂತಹ ಈ ಪಕ್ಷ 2019 ಮತ್ತು 2024 ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರೂ ಕೂಡ ಆರ್ಥಿಕ ಲೆಕ್ಕಪತ್ರಗಳ ವಿವರಗಳಿಲ್ಲ. ARD ವರದಿಯ ಪ್ರಕಾರ 40 ಪ್ರಾದೇಶಿಕ ಪಕ್ಷಗಳ ಒಟ್ಟು ಆದಾಯ 1796 ಕೋಟಿಯಾಗಿದೆ. ಇದರ ಶೇಕಡ 70ಕ್ಕೂ ಹೆಚ್ಚು ದೇಣಿಗೆಗಳು ಚುನಾವಣಾ ಬ್ಯಾಂಡ್ಗಳ ಮೂಲಕ ಬಂದಿವೆ. ಇನ್ನು 2024 ಚುನಾವಣೆಯಲ್ಲಿ ಟಿಡಿಪಿ 121 ಕೋಟಿ ಮತ್ತು SRCP 295 ಕೋಟಿ ವೆಚ್ಚ ಮಾಡಿದೆ ಅಂತ ಈಗ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.